ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಗೆ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಹೆಣ್ಮಕ್ಳಿಗೆ ಡಬಲ್ ಖುಷಿನ ಕೊಟ್ಟಿದೆ ಹೊಸ ಸರ್ಕಾರ. ಹಾಗೆ ಇನ್ನೊಂದೇನಂದ್ರೆ ಗೃಹ ಜ್ಯೋತಿಯ ಬಗ್ಗೆ ಇದನ್ನ ಸ್ವಲ್ಪ ಏನಿತ್ತು ಆ ಡೇಟ್ ನ ಬಿಟ್ಟು ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಿದೆ. ಅದು ಏನಂತ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ನಾವ್ ಇವಾಗ ತಿಳ್ಕೊಂತಾ ಇರೋದು ಗೃಹಲಕ್ಷ್ಮಿಯ ದುಡ್ಡಿನ ಬಗ್ಗೆ. ನಾನು ಫಸ್ಟ್ ಹಳೆ ವಿಡಿಯೋನಲ್ಲೇ ಹೇಳಿದ್ದೆ ನಿಮ್ಗೆ, ಆಲ್ರೆಡಿ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅದರಲ್ಲಿ 3ನೇ ಸ್ಟೆಪ್ ಅಲ್ಲಿ ಬಿಡುಗಡೆ ಆಗಿಲ್ಲ ಎಷ್ಟೋ ಜನಕ್ಕೆ. ನೋಡ್ರಿ 31ನೇ ಕಂತಿನ ಹಣ ಬಿಡುಗಡೆ ಆಗ್ಬಿಟ್ಟಿದೆ ಅಂತ. ಆದ್ರೆ ಇವಾಗ ಏನ್ ಮಾಡಿದ್ದಾರೆ, ನಾವು ಹೀಗೆ ಪೆಂಡಿಂಗ್ ಮಾಡ್ಕೊಂಡು ಹೋದ್ರೆ ಆಗಲ್ಲ ಅಂತ ಹೇಳಿ ಒಬ್ರೊಬ್ರಿಗೂ ಕೂಡ 4,000 ರೂಪಾಯಿ ಹಣವನ್ನ ಹಾಕಿದ್ದಾರೆ. ಅಂದ್ರೆ ಎಲ್ಲರಿಗೂ ಹಾಕಿಲ್ಲ. ಅದರಲ್ಲಿ ಯಾರಿಗೆಲ್ಲ 31ನೇ ಕಂತಿನ ಹಣ ಬಂದಿಲ್ಲ ಅಂತವ್ರಿಗೆ 31, 32 ಎರಡು ಸೇರಿಸಿ ಕೂಡ 4,000 ರೂಪಾಯಿನ ಹಾಕ್ಬಿಟ್ಟಿದ್ದಾರೆ. ಸೊ ಇದ್ರಲ್ಲಿ ಡಬಲ್ ಖುಷಿಯಾಗಿದೆ ಹೆಣ್ಮಕ್ಳಿಗೆ. ಸೊ ಹಾಗೆ ಇನ್ನೊಂದೇನಂದ್ರೆ ಗೃಹ ಜ್ಯೋತಿಯ ಬಗ್ಗೆ ಹೇಳೋದಾದ್ರೆ, ಏನು ಲಾಸ್ಟ್ ಟೈಮ್ ಎಲ್ಲ ಮರುಪರಿಶೀಲನೆ ಮಾಡ್ಬೇಕು ಅಂತ ಹೇಳಿ ಗೃಹ ಜ್ಯೋತಿಯನ್ನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ಜನ. ಯಾವ ರೀತಿ ಅಂದ್ರೆ ಕಮರ್ಷಿಯಲ್ಗೂ ಬಳಸ್ತಾ ಇದ್ದಾರೆ, ಬೇರೆ ಸ್ಟೇಟ್ನವ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಗೃಹ ಜ್ಯೋತಿನ ಫಸ್ಟ್ ಇಂದನೂ ಕೂಡ ನಾವು ಫ್ರೀಯಾಗಿ ಕರೆಂಟ್ ನ ಬಳಸ್ತಾ ಇದೀವಿ. ಆದ್ರೆ ಏನ್ ಮಾಡೋದು, ಎಷ್ಟೊಂದ್ ಜನ ಕರೆಕ್ಟ್ ಆಗಿ ಅದನ್ನ ಬಳಸ್ತಾ ಇಲ್ಲ, ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರಕ್ಕೆ ಕಂಪ್ಲೇಂಟ್ ಬಂದಿರೋದ್ರಿಂದಾಗಿ ಮತ್ತೆ ಪರಿಶೀಲನೆಗೆ ಅರ್ಜಿಯನ್ನ ಹಾಕ್ಬೇಕು ಅಂತ ತಿಳಿಸಿತ್ತು. ಆದ್ರೆ ಈ ಅರ್ಜಿನ ನಾವು ಹೋಗಿ ಎಲ್ಲೋ ಹುಡಿಕೊಂಡು ಹೋಗಿ ಹಾಕೋ ಅವಶ್ಯಕತೆ ಇಲ್ಲ. ಅವರೇ ಬಂದು ನಮ್ಮ ಹತ್ರ ಕೂಡ ಮಾಡಿಸ್ಕೊಂತಾರೆ ಅಂತ ಹೇಳಿತ್ತು. ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ರೆ, ನಮ್ಗೆ ಯಾರು ಕರೆಂಟ್ ಬಿಲ್ ನ ಕೊಡ್ತಾರೋ ಅವರೇ ಬಂದು ಆ ಒಂದು ಫಾರ್ಮ್ ನ ಫಿಲ್ ಮಾಡಿಸ್ಕೊಂಡು ಹೋದ್ರು. ಸೊ ಇದಕ್ ಬೇಕಾಗಿರೋಂತ ದಾಖಲೆ ಏನಪ್ಪಾ ಅಂತಂದ್ರೆ, ನಮ್ದೊಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗಿತ್ತು. ಹಾಗೆ ವೋಟರ್ ಐಡಿ ಬೇಕು, ಆಧಾರ್ ಕಾರ್ಡ್ ಬೇಕು. ಹಾಗೆ ಇದ್ರ ಎರಡಕ್ಕೂ ಕೂಡ ಲಿಂಕ್ ಆಗಿರುವಂತ ಒಂದು ಫೋನ್ ನಂಬರ್ ಕೂಡ ಬೇಕು. ಯಾಕಂದ್ರೆ ಇದಕ್ಕೆ OTP ಬರುತ್ತೆ, ಅದಕ್ಕೋಸ್ಕರವಾಗಿ ಆ ನಂಬರ್ ಕೂಡ ಬೇಕು. ಅಕಸ್ಮಾತ್ ಏನಾದ್ರೂ ನೀವು ಬಾಡಿಗೆದಾರನ ಆಗಿದ್ರೆ, ಲೀಸ್ ಅಲ್ಲಿ ಇದ್ರೆ, ನಿಮ್ದು ಲೀಸ್ ಅಗ್ರಿಮೆಂಟ್ ಪೇಪರು, ಆ ಬಾಡಿಗೆ ಅಗ್ರಿಮೆಂಟ್ ಪೇಪರು ಅದನ್ನು ಕೂಡ ಕೊಡ್ಬೇಕಾಗುತ್ತೆ. ಸೊ ಅವಾಗ ನಿಮ್ಗೆ ಫ್ರೀ ಕರೆಂಟ್ ಅನ್ನೋದು ಸಿಗ್ತಾ ಇದೆ. ಅಕಸ್ಮಾತ್ ಏನಾದ್ರೂ ನಾವು ಮನೇಲಿ ಇರ್ಲಿಲ್ಲ, ಅವ್ರು ಬಂದಾಗ ಕೆಲ್ಸಕ್ಕೆ ಹೋಗಿದ್ವಿ ಅಂತ ಅನ್ನೋದಾದ್ರೆ, ನೀವು ಹೋಗಿ ಕರೆಂಟ್ ಬಿಲ್ ಎಲ್ಲಿ ನೀವು ಪೇ ಮಾಡ್ತೀರಾ ಅಲ್ವಾ ಆಫೀಸು, ಅಲ್ಲೇ ಹೋಗ್ಬಿಟ್ಟು ನೀವು ಕೂಡ ಈ ಒಂದು ಏನು ಪ್ರೂಫ್ ಎಲ್ಲ ಹೇಳದ್ನೆ ಅಲ್ವಾ, ಈ 4-5 ಅದನ್ನ ತಗೊಂಡೋಗಿ ಕೊಟ್ರೆ ಸಾಕು, ಅವರು ನಿಮ್ಗೆ ಫ್ರೀ ಕರೆಂಟ್ ಅನ್ನೋದನ್ನ ಮಾಡ್ಕೊಡ್ತಾರೆ. ಇನ್ನು ಕೆಲವು ಕಡೆ ಈ ಕರೆಂಟ್ ಬಿಲ್ ಬರೆಯಕ್ ಬರೋಂತ ಅಧಿಕಾರಿಗಳು ಯಾರು ಕೂಡ ಅದ್ರ ಬಗ್ಗೆ ಕೇಳಿಲ್ಲ ಅಂದ್ರೂ ಕೂಡ, ಅಯ್ಯೋ ನಮ್ ಕಡೆ ಬಂದಿಲ್ಲ, ಎಲ್ರು ಹೇಳಿದ್ರು ಬಂದಿಲ್ಲೇ ಮಾಡಿಸ್ಕೊಂಡು ಹೋಗ್ತಾರಂತೆ, ನಾವ್ಯಾಕೆ ಹೋಗೋದು ಅಂತ ಕಾಯ್ಬೇಡಿ. ಯಾಕಂತಂದ್ರೆ ಲ್ಯಾಬ್ಸ್ ಆದ್ರೆ ಮತ್ತೆ ಮಾಡ್ಸಕ್ ಆಗಲ್ಲ. ನೀವೇ ಹೋಗಿ ಆ KEB ಆಫೀಸ್ ಹತ್ರ ಹೋಗ್ಬಿಟ್ಟು ಬಿಲ್ ಕಟ್ ಅಥವಾ ನೀವೇ ಹೇಳ್ಬಿಟ್ಟು ಮಾಡಿಸ್ಕೊಳ್ಳಿ. ಸೊ ಯಾಕೆ ಅಂತಂದ್ರೆ ಇದಕ್ಕೆ ಜುಲೈ 31ನೇ ತಾರೀಕಿಗೆ ನಿಮ್ಗೆ ಲಾಸ್ಟ್ ಟೈಮ್ ಅಂತ ಕೊಟ್ಟಿದ್ರು, ಲಾಸ್ಟ್ ಡೇಟ್ ನ. ಆದ್ರೆ ಇವಾಗ ಅದರಲ್ಲಿ ಅರ್ಧ ಜನ ಕೂಡ ಅಪ್ಲೈ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಡೇಟ್ ನ ಎಕ್ಸ್ಟೆಂಡ್ ಮಾಡಿದೆ. ಅಂದ್ರೆ ಆಗಸ್ಟ್ 30ನೇ ತಾರೀಕುವರೆಗೂ ಕೂಡ ಟೈಮ್ ನ ಕೊಟ್ಟಿದೆ. ಸೊ ಈ ಒಂದು ಡೇಟ್ ಅಲ್ಲಿ ನೀವು ಕೂಡ ಯಾರ್ಯಾರು ಈ ಒಂದು ರೂಲ್ಸ್ ಗೆ ಅನ್ವಯ ಆಗ್ತಿರೋ ಅವರೆಲ್ಲರೂ ಕೂಡ ಈ ಒಂದು ಗೃಹ ಜ್ಯೋತಿ ಕರೆಂಟ್ ನ ನೀವು ಕೂಡ ಉಪಯೋಗ ಮಾಡ್ಕೋಬಹುದು. ಬೇಗ ಹೋಗಿ ಮಾಡಿಸ್ಕೊಳ್ಳಿ.